ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ರೆಸಿಪಿ ಸಿಂಪಲ್ಲಾಗಿರೋ ಟೇಸ್ಟಿಯಾಗಿರೋ ರೆಸಿಪಿ. ಬನ್ನಿ ಯಾವುದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಆಲ್ರೆಡಿ ಬಾಣಲಿ ಕಾದಿದೆ, ಎಣ್ಣೆ ಹಾಕಿದ್ದೀವಿ, ಸಾಸಿವೆ ಹಾಕಿದ್ದೀವಿ, ಕಾಯ್ತಾ ಇದೆ. ಬೀನ್ಸ್ನ ಸಣ್ಣಗೆ ಹಚ್ಕೊಂಡು, ಈ ಥರ ಸಣ್ಣಗೆ ಹಚ್ಕೊಂಡು ಬೀನ್ಸ್ನ ತೊಳೆದು ಹಚ್ಚಿ ರೆಡಿ ಮಾಡ್ಕೊಂಡಿರಬೇಕು. ಈ ರೀತಿ ಪಲ್ಯ ಮಾಡ್ತೇವೆ ವೀಕ್ಷಕರೇ. ಯಾವ ಮಕ್ಕಳು ಬೀನ್ಸ್ ಪಲ್ಯ ತಿನ್ನಲ್ಲ ಅನ್ನೋ ಮಕ್ಕಳು ತಿಂತಾರೆ. ತುಂಬ ಟೇಸ್ಟಿಯಾಗಿರುತ್ತೆ ಪಲ್ಯ ವೀಕ್ಷಕರೇ. ನೋಡಿ, ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಿದ್ದೀವಿ. ಈಗ ಈರುಳ್ಳಿ ಹಾಕಿದ್ದೀನಿ. ಒಂದು ಬೌಲ್ ಈರುಳ್ಳಿ ತೊಗೋಬೇಕು. ಚೆನ್ನಾಗಿ ಫ್ರೈ ಮಾಡಿ. ಈರುಳ್ಳಿ ಫ್ರೈ ಆಗ್ತಾ ಇರೋವಾಗಲೇ ಕರ್ಬೇವಿನ ಸೊಪ್ಪು ಹಾಕಿ, ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಸಾಕು. ಒಂದು ಸ್ವಲ್ಪ ಚೆನ್ನಾಗಿ ಕೈ ಆಡಿ ಅದನ್ನು ಅಷ್ಟೇ. ಅದು ಒಂದು ಸ್ವಲ್ಪ ಬಾಡಾದಮೇಲೆ ಬೀನ್ಸ್ ಸಣ್ಣಗೆ ಹಚ್ಚಿಟ್ಟಿರ್ತೀವಲ್ಲ, ಬೀನ್ಸ್ನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಅದನ್ನು ಅಷ್ಟೇ ಕಮ್ಮಿ ಉರಿಲೇ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡಿ. ಅದನ್ನೆಲ್ಲ ಮಿಕ್ಸ್ ಆದಮೇಲೆ ವೀಕ್ಷಕರೇ, ಅದಕ್ಕೊಂದು ಲಿಡ್ ಮುಚ್ಚಿಬಿಡಿ. ಅದನ್ನು ಕಮ್ಮಿ ಉರಿ ಹಾಕಿ ಮುಚ್ಚಿ ಸ್ವಲ್ಪ ಹೊತ್ತಷ್ಟೇ. ಮುಚ್ಚಿದ ನಂತರ ಇದಕ್ಕೊಂದು ಸಿಂಪಲ್ಲಾಗಿ ಈಸಿಯಾಗಿ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನೋಡಿ. ತೆಂಗಿನಕಾಯಿನ ತುರಿದಾರ ಇಟ್ಕೊಳ್ಳಿ. ಈ ಥರ ಪೀಸ್ ಆಗಿ ಕಟ್ ಮಾಡಿ ಒಂದು ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಹಾಕಿದ್ರೆ ಸಾಕು. ಒಂದು 2 ಹಸಿಮೆಣಸಿನ್ಕಾಯಿ, ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ ಹಾಕ್ಕೊಳ್ಳಿ. ನಾನು 2 ಹಾಕಿದ್ದೀನಿ. ಒಂದು ಸ್ವಲ್ಪ ಜೀರಿಗೆ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ. ಇದನ್ನು ತರ್ತರಿಯಾಗಿ ರುಬ್ಕೊಳ್ಳಿ, ನುಣ್ಣಗೇನು ಬೇಕಾಗಿಲ್ಲ ನೋಡಿ. ಇದು ಆಲ್ರೆಡಿ ಇವಾಗ ಆಗಿದೆ. ತರ್ತರಿಯಾಗಿ ರುಬ್ಬಿರುವ ಮಸಾಲೆ ರೆಡಿಯಾಗಿದೆ. ಸಿಂಪಲ್ ಅದು. ನೋಡಿ, ಇವಾಗ ಬೀನ್ಸು ಅಷ್ಟೇ ಮುಚ್ಚಿಟ್ಟಿದ್ವಲ್ಲ, ಬೀನ್ಸು ಮುಚ್ಚಳ ತೆಗ್ದು ನೋಡಿ. ಇದು ಆಲ್ರೆಡಿ ಇದು ಅಷ್ಟೇ ಬೆಂದಿದೆ. ಏನು ತುಂಬ ಬೇಯಿಸೋದೇನು ಬೇಕಾಗಿಲ್ಲ ವೀಕ್ಷಕರೇ. ಸ್ವಲ್ಪ ಮೀಡಿಯಮಲ್ಲಿ ಒಂಚೂರು ಬೇಯಿದ್ರೆ ಸಾಕು ನೋಡಿ. ಇದು ಆಲ್ರೆಡಿ ಆಗಿದೆ, ಬೆಂದಿದೆ, ಸಾಕು ಇದಕ್ಕೆ. ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕಬೇಕು. ಅರಿಶಿನವನ್ನು ಎಲ್ಲಕ್ಕೂ ಯೂಸ್ ಮಾಡಿ ವೀಕ್ಷಕರೇ, ಒಳ್ಳೆಯದು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕೊಳ್ಳಿ ಉಪ್ಪು. ಇವಾಗ ರುಬ್ಬಿರೋ ಮಸಾಲೆಯನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ತರ್ತರಿಯಾಗಿ ರುಬ್ಬಿರೋ ಮಸಾಲೆಯನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೋಡಿ, ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಹೊಂದ್ಕೋಬೇಕು. ಎಲ್ಲ ಅರಿಶಿನ, ಉಪ್ಪು, ಮಸಾಲೆ ಜೊತೆ ಬೀನ್ಸ್ ಚೆನ್ನಾಗಿ ಹೊಂದ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ. ನೀವು ಮದುವೆ ಮನೇಲಿ ನೋಡಿರ್ತೀರ, ಎಲ್ಲ ಮಕ್ಕಳು ಬೀನ್ಸ್ ಪಲ್ಯನ ಯಾರೂ ತಿನ್ನಲ್ಲ, ಹಾಗೇ ಬಿಟ್ಟಿರ್ತಾರೆ. ಆದರೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ. ಬೀನ್ಸ್ ಪಲ್ಯ ಸಖತ್ತಾಗಿ ಟೇಸ್ಟ್ ಬರುತ್ತೆ. ಮಕ್ಕಳು ಸಹ ತಿಂತಾರೆ. ಏಕೆಂದರೆ ನಾನು ನಮ್ಮ ಮನೇಲಿ ಟ್ರೈ ಮಾಡೋಕ್ಕೆ ನನ್ನ ಮಕ್ಕಳೂ ತಿಂತಾಯಿದ್ದಾರೆ. ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ ನೋಡಿ. ಸಖತ್ ಟೇಸ್ಟಿನೂ ಇರುತ್ತೆ, ಸ್ಪೈಸಿನೂ ಇರುತ್ತೆ ಬೀನ್ಸ್ ಪಲ್ಯ. ಈಗ ರೆಡಿ ಆಯಿತು ನೋಡಿ ಬೀನ್ಸ್ ಪಲ್ಯ. ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು. ಥ್ಯಾಂಕ್ ಯು ವೆರಿ ಮಚ್. ಬಾಯ್. ಟೇಕ್ ಕೇರ್. ಈ ರೆಸಿಪಿ ಮಾಡಿ ಟೇಸ್ಟ್ ಹೆಂಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ.